ಆತ್ಮೀಯ ವೀಕ್ಷಕರೇ, ಆನೇಕಲ್ ತಿಮ್ಮರಾಯ ಸ್ವಾಮಿ ಬ್ರಹ್ಮರಥೋತ್ಸವಕ್ಕೆ ನಿಮಗೆಲ್ಲರಿಗೂ ಆದರದ ಸ್ವಾಗತ ಸುಸ್ವಾಗತ. ಈ ಬ್ರಹ್ಮರಥೋತ್ಸವ ಅಥವಾ ದೇವಾಲಯದ ಇತಿಹಾಸವನ್ನು ನಾವು ನೋಡೋದಾದರೆ, ಆನೇಕಲ್ ಎಂಬ ಈ ಒಂದು ಪಟ್ಟಣವನ್ನು ಆಳ್ವಿಕೆ ಮಾಡ್ತಾ ಇರತಕ್ಕಂತಹ ಒಂದು ಪಾಳೆಗಾರನ ಒಂದು ಕನಸಿನಲ್ಲಿ ದೇವರು ಒಮ್ಮೆ ಬಂದು ಈ ಒಂದು ದೇವಾಲಯದಲ್ಲಿರ್ತಕ್ಕಂತಹ ಉದ್ಭವ ಮೂರ್ತಿ ಒಂದು ಹುತ್ತದ ಕೆಳಗಿದೆ, ಈ ಒಂದು ಹುತ್ತದ ಕೆಳಗಿರ್ತಕ್ಕಂತಹ ಉದ್ಭವ ಮೂರ್ತಿಗಾಗಿ ನೀವು ಒಂದು ದೇವಾಲಯವನ್ನು ಕಟ್ಟು ಅಂತಕ್ಕಂತಹ ಒಂದು ಮಾತನ್ನ ದೇವರು ಹೇಳ್ತಾರೆ. ಆ ಒಂದು ಕನಸಿನಲ್ಲಿ ದೇವರು ಹೇಳಿರ್ತಕ್ಕಂತಹ ಮಾತನ್ನ ನೆರವೇರಿಸೋದಕ್ಕೋಸ್ಕರ ಈ ಆನೇಕಲ್ ಪಾಳೆಪಟ್ಟು ಅಥವಾ ಪಾಳೆಗಾರನಾಗಿರ್ತಕ್ಕಂಥವ್ರು ಹುತ್ತವನ್ನು ಅಗಿಸಿ ನೋಡಿದಾಗ ಆ ಒಂದು ಉದ್ಭವ ಮೂರ್ತಿ ಅಲ್ಲಿ ಇರುತ್ತೆ. ಆ ಉದ್ಭವ ಮೂರ್ತಿಯನ್ನ ತಂದು ಈ ಪ್ರದೇಶದಲ್ಲಿ ನೆಲೆಸಿ ಅಥವಾ ಆ ಒಂದು ಉದ್ಭವ ಮೂರ್ತಿಯನ್ನ ತಂದು ಈ ಒಂದು ಪ್ರದೇಶದಲ್ಲಿ ದೇವಾಲಯವನ್ನು ನಿರ್ಮಾಣ ಮಾಡಿದ್ದಕ್ಕಾಗಿ ಈ ಒಂದು ದೇವಾಲಯಕ್ಕೆ ತಿಮ್ಮರಾಯ ಸ್ವಾಮಿ ದೇವಾಲಯ ಅಂತಕ್ಕಂಥ ಒಂದು ಹೆಸರು ಬಂದಿರುತ್ತೆ. ಇದು ಈ ಒಂದು ದೇವಾಲಯದ ಸಾಮಾನ್ಯವಾಗಿರ್ತಕ್ಕಂಥ ಒಂದು ಇತಿಹಾಸ. ಈ ಇತಿಹಾಸವನ್ನ ನಾವು ಅಥವಾ ಚರಿತ್ರೆಯನ್ನ ನೋಡೋದಾದ್ರೆ ಇನ್ನೂ ಬಹಳ ಹಲವಾರು ದಂತಕಥೆಗಳು ನಮಗೆ ಕಂಡು ಬರುತ್ತವೆ. ಆದರೆ ಇದು ಈ ಒಂದು ದೇವಾಲಯದ ನಿಜವಾಗಿರ್ತಕ್ಕಂಥ ಒಂದು ಕಥೆಯಾಗಿದೆ. ಎಲ್ಲರೂ ಈ ಒಂದು ದೇವಾಲಯಕ್ಕೆ ಪ್ರತಿ ವರ್ಷ ಆಗಮಿಸಿ ಇಲ್ಲಿ ನಡೀತಕ್ಕಂತಹ ವಿಜೃಂಭಣೆಯ ಬ್ರಹ್ಮರಥೋತ್ಸವದಲ್ಲಿ ಭಾಗಿಯಾಗಬೇಕಾಗಿ ವಿನಂತಿ. ನೂರಾರು ವರ್ಷಗಳ ಇತಿಹಾಸ ಇರತಕ್ಕಂತಹ ಆನೇಕಲ್ನ ತಿಮ್ಮರಾಯ ಸ್ವಾಮಿ ದೇವಾಲಯದ ಬ್ರಹ್ಮರಥೋತ್ಸವ ಇಂದು ವಿಜೃಂಭಣೆಯಿಂದ ಜರುಗುತ್ತಿದೆ. ಈ ಒಂದು ಬ್ರಹ್ಮರಥೋತ್ಸವ ಇಡೀ ಒಂದು ಬೆಂಗಳೂರು ದಕ್ಷಿಣ ಹಾಗೂ ಬೆಂಗಳೂರು ಉತ್ತರ, ಪೂರ್ವ, ಪಶ್ಚಿಮ ಎಲ್ಲ ಜಿಲ್ಲೆಗಳಲ್ಲೂ ಸುಪ್ರಸಿದ್ಧವಾಗಿರ್ತಕ್ಕಂತಹ ಒಂದು ಜಾತ್ರೆಗಳಲ್ಲಿ ಮುಖ್ಯವಾಗಿರ್ತಕ್ಕಂತಹ ಒಂದು ಆಚರಣೆಯಾಗಿದೆ. ಈ ಒಂದು ರಥೋತ್ಸವವನ್ನ ಹಾಗೂ ಈ ಒಂದು ಜಾತ್ರೆಯನ್ನ ನಾನು ಇದೇ ಊರಿನವನಾಗಿದ್ದರಿಂದ ಸುಮಾರು 40 ವರ್ಷಗಳಿಂದ ಈ ಒಂದು ಜಾತ್ರಾ ಮಹೋತ್ಸವವನ್ನು ನಾನು ನೋಡ್ತಾ ಇದ್ದೇನೆ. ಎಲ್ಲ ಸುತ್ತಮುತ್ತಲ ಹಳ್ಳಿಗಳಿಂದ ಹಾಗೂ ವಿವಿಧ ಮೂಲಗಳಿಂದ ನಮ್ಮ ಹತ್ತಿರ ಇರ್ತಕ್ಕಂಥ ತಮಿಳುನಾಡಿನಿಂದಲೂ ಸಹ ಅನೇಕ ಸಾವಿರಾರು ಜನ ಭಕ್ತರು ಬಂದು ಇಡೀ ಒಂದು ಜಾತ್ರೆಯನ್ನು ವಿಜೃಂಭಣೆಯಿಂದ ಆಚರಿಸ್ತಾರೆ. ಈ ಒಂದು ಜಾತ್ರೆಗೆ ತನ್ನದೇ ಆಗಿರ್ತಕ್ಕಂತಹ ಐತಿಹಾಸಿಕತೆ ಹಾಗೂ ತನ್ನದೇ ಆಗಿರ್ತಕ್ಕಂತಹ ಒಂದು ಮೂಲ ಹಾಗೂ ಭಕ್ತಿಯೂ ಸಹ ಇರುತ್ತದೆ. ಎಲ್ಲರೂ ಬಂದು ಈ ಒಂದು ಜಾತ್ರೆಯ ಸಂದರ್ಭವನ್ನ ಆಚರಿಸಿ. Belum benar.